ಗೊತ್ತಂದ್ಬಿಟ್ಟು ಪೃಥ್ವಿ ಇವಾಗ ರಿಸಲ್ಟ್ ಅಂತ ಗೊತ್ತಾಯ್ತಾ? ರಿಸಲ್ಟ್ ಅಂತೆ ಅವರು ನಿಜವಾಗ್ಲೂ ಗೈಸ್ ಇನ್ನು 1 hour ರಿಸಲ್ಟ್ ಬರುತ್ತೆ. ಸಿಕ್ತು ನಮಗೆ. ನನ್ನ ರಿಸಲ್ಟ್ ಮತ್ತೆಲ್ಲ ಸೋತ್ರ ನಮಸ್ಕಾರ. ನಮ್ಮ ಸೌಲಭ್ಯಕ್ಕೆ ಇವತ್ತು ಬೆಳಗ್ಗೆ ಜಿಮ್ಮಿಂದ ವಾಪಸ್ ಬರ್ತಾ ಇದ್ದೀನಿ ಮನೆಗೆ. ಸದ್ಯಕ್ಕೆ ಇವತ್ತು ಥರ್ಸ್ಡೇ ಇರೋದ್ರಿಂದ ಎಲ್ಲ ಕ್ಲಾಸಸ್ ಹಾಕೊಂಡು ತುಂಬ್ತವ್ರು. ಇವತ್ತು ಆ್ಯಕ್ಚುಲಿ ಎಲ್ಲ ಕ್ಲಾಸ್ ಇದೆ ನನಗೆ. ಎಲ್ಲ ಕ್ಲಾಸ್ ಇರೋ ಜೊತೆಗೆ ಇವತ್ತು ಗುರುವಾರ ಆಗೋದ್ರಿಂದ ನಾನ್ ವೆಜ್. ಸೊ ಇವತ್ತು ಪನ್ನೀರಲ್ಲಿ ನಡೆಸಬೇಕು ಜೀವನ. ಸೊ ಸದ್ಯಕ್ಕೆ ಮನೆಗೆ ಹೋಗಿ ಬಂದಿದ್ದು. ಸೊ ಗೈಸ್ ಈಗ ಮನೆಗೆ ಬಂದೆ. ಸೊ ಮನೆಗೆ ಬಂದಿದ್ದ ತಕ್ಷಣ ಪ್ರೋಟೀನ್ ತೊಗೋಬೇಕಲ್ಲ, ಅದಕ್ಕೋಸ್ಕರ ಹಾಲು ಬಿಸಿ ಮಾಡಿದೆ. ಹಾಲು ಬಿಸಿ ಮಾಡ್ಬಿಟ್ಟು ನಾರ್ಮಲಾಗಿ ಈ ಥರ ಒಂದು ತೆಟ್ಟೆಲಿ ಇಡ್ತೀನಿ ಗಾಳೀಲಿ ಆಡ್ಕೊಳ್ಳಿ ಅಂತ. ಸೊ ಇದು ಆರಾದಮೇಲೆ ಇಲ್ಲಿ ಲೋಟಕ್ಕೆ ಕುಡಿಯೋದು ನಾರ್ಮಲಾಗಿ. ಬೇಗ ಟೆಕ್ನಿಕ್ ಇದು, ಬೇಗ ಆರಕ್ಕೆ. ಸೊ ಇದಾದಮೇಲೆ ಸ್ವಲ್ಪ ಪನ್ನೀರ್ ತಂದಿದ್ದೀನಿ. ಸೊ ಪ್ರೋಟೀನ್ ಇವತ್ತು ಹೆಂಗಿದ್ರು ಮೊಟ್ಟೆ ಇಲ್ಲ, ಅದರಿಂದ ಪನ್ನೀರನ್ನ ನಡೆಸಬೇಕು. ಪನ್ನೀರ್ ತಿಂದಮೇಲೆ ಸೇಮ್ ಅದೇ ಹಳೆ ಚಪಾತಿ ಆ್ಯಂಡ್ ಸ್ವಲ್ಪ ಸೋಯಾ ಚಂಕ್ಸ್ ಕೂಡ ತಿನ್ನಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನೋಡೋಣ ಏನಾಗುತ್ತೆ. ಸದ್ಯಕ್ಕೆ ಈಗ ಕುಡ್ದು ತಿಂದು ಆಮೇಲೆ ಕಾಲೇಜಿಗೆ. ಸೊ ಸದ್ಯಕ್ಕೆ ಕಾಲೇಜಿಗೆ ಹೋದ್ಮೇಲೆ ಮುಗಿದ್ದು. ಸೊ ಗೈಸ್ ಈಗ ಊಟ ಆಯಿತು. ಊಟ ಮಾಡ್ಕೊಂಡು ಈಗ ಸದ್ಯಕ್ಕೆ ಕ್ಲಾಸ್ ಬಂದು ಮತ್ತೆ ಹೋಗ್ತಾ ಇದ್ದೀವಿ. ನೋಡೋಣ ಮುಂದೆ ಈಗ ಸದ್ಯಕ್ಕೆ ಏನಾಗುತ್ತೆ ಅಂದ್ಬಿಟ್ಟು. ಪೃಥ್ವಿ ಇವಾಗ ರಿಸಲ್ಟ್ ಅಂತ ಗೊತ್ತಾಯ್ತಾ? ರಿಸಲ್ಟ್ ಅಂತೆ ಅದೇ ಮಾತಾಡ್ತಿದ್ವಿ ನಾವು. ಯಾವಾಗ? ಇವತ್ತು 4 ಗಂಟೆಗೆ ಬರುತ್ತಂತು. ಅದೇ ಮಾತಾಡ್ತಿದ್ವಿ ಶ್ರುತ. ಅದಕ್ಕೆ ನಾವು ಊಟ ಇವಾಗ ಮಾಡ್ತಿದ್ದೀನಿ ನಾನು. ಯಾವಾಗ ಹೇಳಿದ್ರು ರಿಸಲ್ಟ್ ಅಂತ? ಸರ್ಕ್ಯುಲರ್ ಬಿಟ್ಟಿದ್ದಾರೆ ಇವಾಗ. ಸರ್ ಕಳಿಸಿದ್ದು ಇವಾಗ 10 ನಿಮಿಷ ಆಯಿತು ಸರ್ ಕಳಿಸಿದ್ದು. ಯಾವ ಟೈಮಲ್ಲಿ ರಿಸಲ್ಟ್ ಪಾಸ್ ಆಯ್ತು ನೀನು? ಅದೇ ಡೌಟ್ ಆಗ್ತಿದೆ. ರಿಸಲ್ಟ್ ಅಂತೆ. ಇಷ್ಟು ದಿನ ರಿಸಲ್ಟ್ ಬರೋಕೆ ಆಯ್ತಿದೆ, ಈಗ ಬರ್ತಿದೆ ಅಂತ ಕೇಳಿದ ತಕ್ಷಣ ಗಾಂಡ ಆಗ್ಬಿಡ್ತದೋ. ಐ ಮೀನ್ ಭಯ ಆಗ್ಬಿಡ್ತು. ಅದೇ ಮೇಲೆ ಅದೇ ಏನು PDF ಕಳಿಸೋರಾ? ಏನು ರಿಸಲ್ಟ್ ಹೆಂಗೆ ಬರುತ್ತಂತೆ? ಲೈಕ್ ಮೊಬೈಲಿಗೆ ಬರುತ್ತಂತ ಅಥವಾ ವೆಬ್ಸೈಟಿಗೆ ಬರುತ್ತಂತೆ? ಗುರು ಯಾವುದು 2026 ಮೇ ಮತ್ತು ಜೂನ್ ತಿಂಗಳಲ್ಲಿ ನಡೆದ ತಾಂತ್ರಿಕ ಪರೀಕ್ಷೆ ಮಂಡಳಿ C25 ಡಿಪ್ಲೊಮಾ ಸೆಮಿಸ್ಟರ್ ಪರೀಕ್ಷೆಗಳು ಫಲಿತಾಂಶ ಒಂದಿನ 16 ಗುರು ನಿಜವಾಗ್ಲೂ ಅದೇ ನಮ್ದೇನು ನಮ್ಮ ನಂಬರ್ ರಿಜಿಸ್ಟರ್ ನಂಬರ್ ತಗೊಂಡು ಕೊಡ್ತಾರ, ಪೂರ್ತಿ ಈಸಿದೆ ತಗೊಳ್ತಾರ? ಪೂರ್ತಿ ಈಸಿದೆ. ಕೈ ರಿಸಲ್ಟ್ ಎತ್ತಿದ್ರು 2 ಮಾಡ್ತಾರೆ ದೇವರೇ. ಗೈಸ್ ಇನ್ನು 1 hour ರಿಸಲ್ಟ್ ಬರುತ್ತೆ. ಲ್ಯಾಬಲ್ಲಿ ಕೂತ್ಕೊಂಡಿದ್ದೀವಿ, ಭಯ ಆಗ್ತೈತೆ. ಆ್ಯಂಡ್ ಲ್ಯಾಬಲ್ಲಿ ಕೂತ್ಕೊಂಡಿದ್ದೀವಿ. 1 hour ರಿಸಲ್ಟು ಏನಾಗುತ್ತೆ ಏನೋ ಗೊತ್ತಿಲ್ಲ. ಪೂರ್ತಿ ಎಲ್ಲ ಭಯದಲ್ಲಿದ್ದೀವಿ ಎಲ್ಲ. ಸೊ ನೋಡೋಣ ಏನಾಗುತ್ತೆ ಅಂತ. ಸೊ ಎಲ್ಲ ಮತ್ತೆ ಪ್ರೋಗ್ರಾಮ್ ಮಾಡೋ ನಂತರ ಹೊಸ ಬ್ಲಾಗಿಗೆ ನೋಡಿ. ರಿಸಲ್ಟ್ಗೋಸ್ಕರ ಇಬ್ರು ಜನರು ಯಾವ ಲೆವೆಲಿಗೆ ಕಾಯ್ತಾ ಇದ್ದಾರೆ ಅನ್ಬಿಟ್ಟು ಗಾಡಿ ಕೊಡಬೇಕಾಗುತ್ತೆ ಓಡ್ಸಕ್ಕೆ ಅಂದ್ಬಿಟ್ಟು. ಸೊ ಕೊನೆಗೂ 1 ದಿನ ಪೂರ್ತಿ ಕಾದ್ಮೇಲೆ, ಸೊ ನೆನ್ನೆ ಆ್ಯಕ್ಚುಲಿ ಪೂರ್ತಿ ಕಾದ್ವಿ ರಿಸಲ್ಟ್ಗೋಸ್ಕರ. ಬಟ್ ವೆಬ್ಸೈಟ್ ಬಿಸಿ, ಸರ್ವರ್ ಬಿಸಿ ಇರೋದ್ರಿಂದ ಆಗಲಿಲ್ಲ. ಸೊ ಇವತ್ತು ಬೆಳಗ್ಗೆ ಏನು ಕಾಲೇಜಿಗೆ ಹೋಗಿದ್ನಲ್ಲ, ಸೊ ಅಲ್ಲಿ ಆಫೀಸ್ ರೂಮಿಗೆ ಹೋಗಿ ರಿಸಲ್ಟ್ ಸಿಕ್ತು ನಮಗೆ. ಸೊ ನನ್ನ ರಿಸಲ್ಟ್ ಎಲ್ಲ ಪಾಸ್. ಸೊ ನಮ್ಮ ಕ್ಲಾಸಲ್ಲಿರೋ ಎಲ್ಲರೂ ಪಾಸ್ ಆಗಿದ್ದಾರೆ. ಸೊ ಯಾವುದೇ ಥರ ಟೆನ್ಷನ್ ಇಲ್ಲ. ಸೊ ಅಂದ್ಕೊಂಡಿದ್ದಕ್ಕಿಂತ ಎಲ್ಲ ಚೆನ್ನಾಗಿ ಪಾಸ್ ಆಗಿದ್ದಾರೆ. ಸೊ ಎಸ್, ಹ್ಯಾಪಿ ಮೂಮೆಂಟ್. ಎಸ್. ಸೊ ಅದಕ್ಕೆ ಇವತ್ತಿಗೆ ಇಷ್ಟೇ. ಕೊನೆಗೂ ಆಗಲ್ಲ. ಎಷ್ಟು ನಮಗೆ ನನ್ನ ಬ್ಲಾಗಲ್ಲಿ ನೋಡಿರ್ತಾರೆ ಎಷ್ಟು ಆಗೋದು ಟೈಮಲ್ಲಿ ಓದ್ಕೊಂಡು ಓದ್ತಿದ್ವಿ ಅಂತ ಎಲ್ಲರೂ. ಸದ್ಯಕ್ಕೆ ಕೊನೆಗೂ ಅದು ಸ್ವಲ್ಪ ಬೆಳಕಿಗೆ ಬಂತು ಅಂತ ಅನ್ಕೋತೀನಿ. ಎಲ್ಲ ಹೋದರೆ ಏನಂತಾರೆ ಪ್ರತಿಫಲ ಸಿಕ್ಕಿದೆ ಚೆನ್ನಾಗಿ ಅಂತ ಹೇಳ್ಬೋದು. ಸೊ ಸದ್ಯಕ್ಕೀಗ ಅದೇ ಖುಷಿ. ಸದ್ಯಕ್ಕೆ ಬ್ಲಾಗ್ನ ಎಂಡ್ ಮಾಡ್ತೀನಿ. ಈ ಸಲ ವಿಡಿಯೋ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ನಾಳೆ ಹೊಸ ಮಾಡಿ. ಸಿ ಊಟ್ರಪ್ಪ ಬಾಯ್.